ನಮಸ್ಕಾರ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2026-27ನೇ ಸಾಲಿನ BEd ಅಡ್ಮಿಷನ್ ಯಾವಾಗ ಆರಂಭ ಆಗುತ್ತೆ, ಏನು ಪ್ರೊಸೀಜರ್ ಇರುತ್ತೆ ಅನ್ನುವಂಥ ಒಂದಿಷ್ಟು ಸಹಜ ಗೊಂದಲಗಳನ್ನು ಅನೇಕ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಈ ವರ್ಷ ಡಿಗ್ರಿ ಪಾಸ್ ಆಗಿರುವಂತಹ ಅನೇಕ ಜನ BEd ಮಾಡಬೇಕು ಅನ್ನುವಂಥವ್ರು 2026-27ನೇ ಸಾಲಿನ ಅಡ್ಮಿಷನ್ ಪ್ರೊಸೆಸ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾದಂತಹ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನ ವ್ಯಾಪ್ತಿಯಲ್ಲಿ ನಿಮಗೆ ನಿಖರವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಆದ್ಮೇಲೆ ಈ ವರ್ಷ ಅಂದ್ರೆ 2026-27ನೇ ಸಾಲಿನ BEd ಪ್ರವೇಶಾತಿ ಆರಂಭ ಆಗೋದು ಅಕ್ಟೋಬರ್ ಅಷ್ಟೊತ್ತಿಗೆ. ಸೊ ಈ ಒಂದು 2026-27 ಆಯ್ತು. ಪ್ರತಿ ವರ್ಷ ಕೂಡ ಅಕ್ಟೋಬರ್ ತಿಂಗಳಲ್ಲೇ ಈ ಅಡ್ಮಿಷನ್ ಪ್ರೊಸೆಸ್ ಪ್ರಾರಂಭ ಆಗುತ್ತೆ. ಅಕ್ಟೋಬರ್ ನಲ್ಲಿ ಆರಂಭ ಆಯಿತು ಅಂದ್ರೆ ನವೆಂಬರ್, ಡಿಸೆಂಬರ್, ಜನವರಿವರೆಗೂ ಕೂಡ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಮೊದಲಿಗೆ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾರೆ, ಆಮೇಲೆ ನಿಮ್ದು ಎಲಿಜಿಬಲ್ ಲಿಸ್ಟು, ರಿಜೆಕ್ಟೆಡ್ ಲಿಸ್ಟು ಬಿಡ್ತಾರೆ, ಆಮೇಲೆ ಫಸ್ಟ್ ಮೆರಿಟ್ ಲಿಸ್ಟ್ ಬಿಡ್ತಾರೆ, ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಡ್ತಾರೆ, ಥರ್ಡ್ ಮೆರಿಟ್ ಲಿಸ್ಟ್ ಹಿಂಗೆ ಬಿಡ್ತಾ ಹೋಗ್ತಾರೆ. ಹಾಗಾಗಿ ನೀವು 2026-27ನೇ ಸಾಲಿನಲ್ಲಿ BEd ಮಾಡಬೇಕು ಅಂತಂದ್ರೆ ಇನ್ನು 3 ತಿಂಗಳಂತೂ ಕಾಯಲೇಬೇಕು. ಯಾಕಂದ್ರೆ ಅದು ಆರಂಭ ಆಗೋದೇ ಅಕ್ಟೋಬರ್ನಲ್ಲಿ. ಸೊ ಪ್ರತಿ ವರ್ಷ ಅಕಾಡೆಮಿಕ್ ಇಯರ್ ಆರಂಭ ಆಗೋದು ಹೆಚ್ಚು ಕಡಿಮೆ ಜನವರಿ ಅಥವಾ ಫೆಬ್ರವರಿನಲ್ಲಿ ಆಗುತ್ತೆ BEdದು. ಸೊ ಈ ರೀತಿಯಾಗಿ ಪ್ರತಿ ವರ್ಷ ಕೂಡ ನಿಮಗೆ ಪ್ರೊಸೆಸ್ ಆಗ್ತಾ ಹೋಗುತ್ತೆ. ಸೊ 2025-26ನೇ ಸಾಲಿನ BEd ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಕಳೆದ ವರ್ಷದ ಪ್ರೊಸೆಸ್ ಈಗಾಗಲೇ ಕಂಪ್ಲೀಟ್ ಆಗಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಸೊ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಇರಬಹುದು, ಹಾಗೆ ಮೊದಲ ಮೆರಿಟ್ ಲಿಸ್ಟ್ ಇರಬಹುದು, ಇತ್ಯಾದಿ ಎಲ್ಲವುಗಳನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿತ್ತು. ಸೊ ಹೋದ ವರ್ಷ ಅಂದ್ರೆ ಕಳೆದ ವರ್ಷ ಯಾವಾಗ ರಿಲೀಸ್ ಮಾಡಿದ್ರು ನೋಟಿಫಿಕೇಶನ್ ಏನು ಅನ್ನುವಂಥ ಮಾಹಿತಿಯನ್ನು ಕೊಟ್ಬಿಡ್ತೀನಿ ನೋಡಿ. 2025-26ನೇ ಸಾಲಿಂದು 3/10/2025 ರಿಲೀಸ್ ಮಾಡಿದ್ರು, ಅಂದ್ರೆ ಅಕ್ಟೋಬರ್ 3ನೇ ತಾರೀಕಿಗೆ ರಿಲೀಸ್ ಮಾಡಿದ್ರು. ಈ ವರ್ಷ ಕೂಡ ಬಹುತೇಕ ಅಕ್ಟೋಬರ್ ನಷ್ಟೊತ್ತಿಗೆ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಆಮೇಲೆ ನಿಮಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಸೊ ಎಲ್ಲ ಒಂದು ಸೂಚನೆಗಳನ್ನು ನೋಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು ಸ್ಕೂಲ್ ಎಜುಕೇಶನ್ ಅಧಿಕೃತ ವೆಬ್ಸೈಟ್ನ ವ್ಯಾಪ್ತಿನಲ್ಲಿ ಮಾತ್ರ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡು, PUC, ಆಮೇಲೆ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ರಿಸರ್ವೇಷನ್ ಸರ್ಟಿಫಿಕೇಟ್ಸು ಅವೆಲ್ಲವುಗಳನ್ನು ಇಟ್ಕೊಂಡು ನೀವು ಈ ಒಂದು BEdಗೆ ಪ್ರವೇಶಾತಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಈ ವರ್ಷದ್ದು 2026ನೇ ಸಾಲಿಂದು ಅಕ್ಟೋಬರ್ ಅಷ್ಟೊತ್ತಿಗೆ ಆರಂಭ ಆಗುತ್ತೆ, ಆನ್ಲೈನ್ ಮೂಲಕ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ತಯಾರಿಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಕುರಿತಾಗಿ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನಿಮಗೆ ನೋಟಿಫಿಕೇಶನ್ ಸಂದರ್ಭದಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರಬಹುದು, ಆಧಾರ್ ಕಾರ್ಡ್ ಇರಬಹುದು, SSLC PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು, ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ಎಲ್ಲವುಗಳನ್ನು ತಯಾರು ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.